ವೀಕ್ಷಕರೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದಿನ ವಿಷಯ: ಇಡೀ ನಾಡಿನಾದ್ಯಂತ ಇಂದು ಸಂಭ್ರಮದ ವಾತಾವರಣ. ಯಾಕಂದ್ರೆ ಇಂದು ವೀರಶೈವ ಧರ್ಮದ ಪಂಚಾಚಾರ್ಯರಲ್ಲಿ ಪ್ರಥಮರಾದ, ಜಗತ್ತಿಗೆ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ನೀಡಿನ ಯುಗಪುರುಷ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಅನ್ನೋ ಬಗ್ಗೆ. ಪುರಾಣಗಳ ಪ್ರಕಾರ ಶ್ರೀ ರೇಣುಕಾಚಾರ್ಯರು ಕೊಳ್ಳಿಪಾಕಿಯ ಸೋಮೇಶ್ವರ ಲಿಂಗದಿಂದ ಉದ್ಭವಿಸಿದವರು ಎಂದು ನಂಬಲಾಗಿದೆ. ಇವರು ಕೇವಲ ಒಬ್ಬ ಧರ್ಮಗುರುವಲ್ಲ, ಬದಲಾಗಿ ಸಮಾಜಕ್ಕೆ ಸನ್ಮಾರ್ಗ ತೋರಿದ ದಿವ್ಯಚೇತನ. ಅಗಸ್ತ್ಯ ಮಹರ್ಷಿಗಳಿಗೆ ಶಿವ ಸಿದ್ಧಾಂತವನ್ನು ಬೋಧಿಸಿದ ಕೀರ್ತಿ ಇವರದ್ದು. ಜಗದ್ಗುರು ರೇಣುಕಾಚಾರ್ಯರು ಧರ್ಮದ ರಕ್ಷಣೆಗಾಗಿ ದೇಶದಾದ್ಯಂತ ಸಂಚರಿಸಿ ಭಕ್ತಿ ಮಾರ್ಗವನ್ನು ಪಸರಿಸಿದರು. ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಪೀಠದ ಮೂಲಪುರುಷರಾದ ಇವರು ಸಮಾಜದಲ್ಲಿ ಸಮಾನತೆ ಮತ್ತು ಕಾಯಕ ನಿಷ್ಠೆಯನ್ನು ಎತ್ತಿಹಿಡಿದರು. ವೀರಶೈವ ಸಿದ್ಧಾಂತದ ಮೂಲಕ ಮಾನವ ಧರ್ಮವೇ ಶ್ರೇಷ್ಠ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಾರಿದ ಮಹಾನ್ ಮಾನವತಾವಾದಿ. ಪ್ರತಿ ವರ್ಷ ಫಾಲ್ಗುಣ ಮಾಸದ ದಶಮಿಯಂದು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ದಿನದಂದು ರಂಭಾಪುರಿ ಪೀಠ ಸೇರಿದಂತೆ ರಾಜ್ಯದ ವಿವಿಧೆಡೆ ವಿಶೇಷ ಪೂಜೆ, ಧರ್ಮಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅದರಂತೆ ಲಿಂಗಸುಗೂರಿನಲ್ಲಿ ರೇಣುಕರ ಜಯಂತಿ ಅತಿ ವಿಜೃಂಭಣೆಯಿಂದ ನೆರವೇರಿತು. ಭಕ್ತಾದಿಗಳು ತಮ್ಮ ಗುರುಗಳ ಸ್ಮರಣೆ ಮಾಡುತ್ತಾ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತಾರೆ. ಧರ್ಮದ ಹಾದಿ ಹಿಡಿಯಿರಿ, ಶಾಂತಿಯಿಂದ ಬಾಳಿರಿ ಎಂಬ ಸಂದೇಶ ನೀಡಿದ ರೇಣುಕಾಚಾರ್ಯರ ತತ್ವಗಳು ಇಂದಿನ ಆಧುನಿಕ ಕಾಲಕ್ಕೂ ಅತ್ಯಂತ ಪ್ರಸ್ತುತ. ಹೀಗಿರುವಾಗ ಬಸವಣ್ಣನ ಹಾಗೂ ಇತರ ಶರಣರ ಹೆಸರನ್ನು ಹೇಳುತ್ತಾ ವಚನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅರೆಹುಚ್ಚ ಕಪಟಿ ಸೊಗಲಾಡಿ ಶರಣರ ವೇಷದ ನಗರ ನಕ್ಸಲರು ಆಚ್ಯಾರ ವಿಚ್ಯಾರ ವೇಷ ಭೂಷಣ ಆಶ್ರಯ ಆವಿಗೆ ರುದ್ರಾಕ್ಷಿ ಆಹಾರ ಪದ್ಧತಿ ಎಲ್ಲವೀ ಸನಾತನ ಧರ್ಮದ ಪದ್ಧತಿ ಅಳವಡಿಸಿಕೊಂಡು ಅದೇ ಧರ್ಮವನ್ನು ತೆಗಳುವ ಭಂಡರಿಗೆ ಶರಣರು ರೇಣುಕಾರನ್ನ ಯಾವ ರೀತಿ ಕಂಡರು ಅನ್ನೋದನ್ನ ತಿಳಿಸುವ ಮೊದಲ ಪ್ರಯತ್ನ. ಇದಕ್ಕೆ ಸುಧಾರಿಸಿಲ್ಲ ಅಂದ್ರೆ ಈ ಸಮಾಜವೇ ಇವರ ಕಾವಿ ಕಳಸುವ ಮಟ್ಟಕ್ಕೆ ಬರುವ ಮೊದಲು ಜಾಗೃತರಾಗಲಿ. ವಚನಗಳಲ್ಲಿ ಉಲ್ಲೇಖವಿರುವ ಶರಣರು. ಅನೇಕ ಪ್ರಮುಖ ಶರಣರ ವಚನಗಳಲ್ಲಿ ರೇವಣಸಿದ್ಧ ಅಥವಾ ರೇಣುಕಾ ಎಂಬ ಹೆಸರುಗಳು ಗೌರವಪೂರ್ವಕವಾಗಿ ಮೂಡಿಬನ್ನಿವೆ. ವಿಶೇಷವಾಗಿ ಹರಿಹರ ದೇವನು ತನ್ನ ರೇವಣ ಸಿದ್ಧೇಶ್ವರ ರಗಳೆಯಲ್ಲಿ ಇವರನ್ನು ಬಹಳವಾಗಿ ಸ್ತುತಿಸಿದ್ದಾನೆ. ವಚನ ಸಾಹಿತ್ಯದಲ್ಲಿ ಇವರ ಉಲ್ಲೇಖವಿರುವ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. ಬಸವಣ್ಣನವರ ವಚನಗಳಲ್ಲಿ ಕೆಲವು ಸಂಶೋಧಕರ ಪ್ರಕಾರ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಪುರಾತನ ಶರಣರನ್ನು ಸ್ಮರಿಸುವಾಗ ರೇವಣಸಿದ್ಧರ ಹೆಸರನ್ನು ಪ್ರಸ್ತಾಪಿಸುತ್ತಾರೆ. ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆಯ ವಚನಗಳಲ್ಲಿ ಮತ್ತು ಕೆಲವು ಹಿರಿಯ ಶರಣರ ವಚನಗಳಲ್ಲಿ ರೇವಣಸಿದ್ಧ ಎಂಬ ಉಲ್ಲೇಖವು ಸಿದ್ಧಪುರುಷ ಅಥವಾ ಅದ್ಭುತ ಶಕ್ತಿಯುಳ್ಳ ಗುರು ಎಂಬ ಅರ್ಥದಲ್ಲಿ ಬಂದಿದೆ. ಸಿದ್ಧರಾಮೇಶ್ವರರ ಸಂಬಂಧ. ಸೋನ್ನಲಿಗೆಯ ಸಿದ್ಧರಾಮೇಶ್ವರರಿಗೆ ಯೋಗದೀಕ್ಷೆ ನೀಡಿದ್ದು ರೇವಣಸಿದ್ಧೇಶ್ವರರು ಅಂದರೆ ರೇಣುಕಾಚಾರ್ಯರು ಎಂಬುದು ಸಂಪ್ರದಾಯದ ನಂಬಿಕೆ. ಸಿದ್ಧರಾಮೇಶ್ವರರ ಅನೇಕ ವಚನಗಳಲ್ಲಿ ತಮ್ಮ ಗುರುವಾಗಿ ರೇವಣಸಿದ್ಧರನ್ನು ಸ್ಮರಿಸುವ ಭಾವಗಳಿವೆ. ಚೆನ್ನಬಸವಣ್ಣನವರ ವಚನದಲ್ಲಿ ಉಲ್ಲೇಖ. ಚೆನ್ನಬಸವಣ್ಣನವರು ಪುರಾತನ ಆಚಾರ್ಯರ ಪರಂಪರೆಯ ಅಥವಾ ಪುರಾತನ ಆಚಾರ್ಯರ ಉಲ್ಲೇಖಗಳಿವೆ ಎಂದು ವೀರಶೈವ ವಿದ್ವಾಂಸರು ಪ್ರತಿಪಾದಿಸುತ್ತಾರೆ. ಯಾವ ವಚನಗಳಲ್ಲಿ ಉಲ್ಲೇಖವಿದೆ? ರೇಣುಕಾಚಾರ್ಯರನ್ನು ರೇವಣಸಿದ್ಧ ಎಂಬ ಹೆಸರಿನಿಂದಲೇ ವಚನಕಾರರು ಹೆಚ್ಚಾಡಿ ಗುರುತಿಸಿದ್ದಾರೆ. ಉದಾಹರಣೆಗೆ, ವಚನವೊಂದರ ಸಾರ: ರೇವಣ ಸಿದ್ಧಯ್ಯನವರು ಪಾದವಿಟ್ಟ ದೇಶ ಪಾವನವಯ್ಯ ಎಂಬ ಅರ್ಥ ಬರುವ ಸಾಲುಗಳು ಕೆಲವು ವಚನಗಳಲ್ಲಿ ಮತ್ತು ರಗಳೆ ಸಾಹಿತ್ಯದಲ್ಲಿ ಕಂಡುಬರುತ್ತವೆ. ಇವರು ಸಮುದ್ರವನ್ನೇ ಹಾರಿದವರು, ಮಣ್ಣಿನ ಕುದುರೆಯನ್ನು ಓಡಿಸಿದವರು ಎಂಬಂತಹ ಪವಾಡ ಸದೃಶ ವರ್ಣನೆಗಳು ಶರಣರ ಕಾಲದ ಸಾಹಿತ್ಯದಲ್ಲಿ ಸಿಗುತ್ತವೆ. ಸಿದ್ಧಾಂತ ಶಿಖಾಮಣಿ ಮತ್ತು ವಚನ ಸಾಹಿತ್ಯ. ರೇಣುಕಾಚಾರ್ಯರ ಮುಖ್ಯ ಗ್ರಂಥ ಸಿದ್ಧಾಂತ ಶಿಖಾಮಣಿ. ಇದರಲ್ಲಿರುವ ಅನೇಕ ತತ್ವಗಳು, ಉದಾಹರಣೆಗೆ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ, ವಚನ ಸಾಹಿತ್ಯಕ್ಕೆ ಅಡಿಭಾವವಾಗಿವೆ. ಒಂದು ವರ್ಗದ ವಾದ: ವಚನಕಾರರು ರೇಣುಕಾಚಾರ್ಯರ ತತ್ವಗಳನ್ನೇ ಸರಳೀಕರಿಸಿ ಜನಸಾಮಾನ್ಯರಿಗೆ ತಿಳಿಸಿದರು ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಸಿದ್ಧರಾಮೇಶ್ವರರು ಮತ್ತು ಚೆನ್ನಬಸವಣ್ಣನವರು ತಮ್ಮ ವಚನಗಳಲ್ಲಿ ಇವರನ್ನು ಸ್ಮರಿಸುತ್ತಾರೆ. ಸಿದ್ಧರಾಮೇಶ್ವರರ ವಚನದಲ್ಲಿ ಉಲ್ಲೇಖ. ಸಿದ್ಧರಾಮೇಶ್ವರರು ರೇವಣಸಿದ್ಧೇಶ್ವರರನ್ನು ತಮ್ಮ ಯೋಗ ಗುರುಗಳೆಂದು ಗೌರವದಿಂದ ಸ್ಮರಿಸುತ್ತಾರೆ. ರೇವಣಸಿದ್ಧಯ್ಯನ ಶ್ರೀಪಾದವ ಕಂಡೆನು, ಪಾವನನಾದನು ನಾನು ಕಾಣ ಕಪಿಲ ಸಿದ್ಧಮಲ್ಲಿಕಾರ್ಜುನ. ತಾತ್ಪರ್ಯ: ರೇವಣಸಿದ್ಧಯ್ಯನವರ ಪಾದದರ್ಶನದಿಂದ ನಾನು ಪವಿತ್ರನಾದೆನು ಎಂದು ಸಿದ್ಧರಾಮೇಶ್ವರರು ಅತ್ಯಂತ ಭಕ್ತಿಯಿಂದ ಹೇಳಿದ್ದಾರೆ. ರೇಣುಕಾಚಾರ್ಯರು ಸಿದ್ಧರಾಮೇಶ್ವರರಿಗೆ ಇಷ್ಟಲಿಂಗ ದೀಕ್ಷೆ ನೀಡಿದ ಪ್ರಸಂಗ ವೀರಶೈವ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧ.
ಚೆನ್ನಬಸವಣ್ಣನವರ ವಚನದಲ್ಲಿ ಉಲ್ಲೇಖ. ಚೆನ್ನಬಸವಣ್ಣನವರು ಪುರಾತನ ಆಚಾರ್ಯರ ಪರಂಪರೆಯ ಅಥವಾ ಪುರಾತನ ಆಚಾರ್ಯರ ಉಲ್ಲೇಖಗಳಿವೆ ಎಂದು ವೀರಶೈವ ವಿದ್ವಾಂಸರು ಪ್ರತಿಪಾದಿಸುತ್ತಾರೆ. ಆದಿಗುರು ರೇವಣಸಿದ್ದಯ್ಯನವರು ಪಾದವಿಟ್ಟ ದೇಶ ಪಾವನವಯ್ಯ, ಅವರ ನೆನೆದ ಮಾತ್ರಕ್ಕೆ ಅಗಹರ ಕಾಣ ಕೂಡಲ ಚೆನ್ನಸಂಗಮದೇವ. ತಾತ್ಪರ್ಯ: ಆದಿಗುರು ರೇವಣಸಿದ್ದಯ್ಯನವರು ಯಾವ ದೇಶದಲ್ಲಿ ಪಾದವಿಡುತ್ತಾರೋ ಆ ದೇಶ ಪವಿತ್ರವಾಗುತ್ತದೆ. ಅವರನ್ನು ನೆನೆದರೆ ಪಾಪಗಳೆಲ್ಲ ನಾಶವಾಗುತ್ತವೆ ಎಂಬುದು ಈ ವಚನದ ಸಾರ. ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆಯ ವಚನದಲ್ಲಿ ಉಲ್ಲೇಖ. ಶರಣೆ ಕಾಳವ್ವೆಯು ತನ್ನ ವಚನಗಳಲ್ಲಿ ಸಿದ್ಧೇಶ್ವರರ ಮಹಿಮೆಯನ್ನು ಹೀಗೆ ವರ್ಣಿಸಿದ್ದಾಳೆ: ಕಲ್ಲಿನ ಕುದುರೆಯನ್ನು ಓಡಿಸಿದ ರೇವಣಸಿದ್ದೇಶ್ವರನನ್ನು ಕಂಡೆನಯ್ಯ. ತಾತ್ಪರ್ಯ: ಇದು ರೇಣುಕಾಚಾರ್ಯರು ಅಂದರೆ ರೇವಣಸಿದ್ದಪ್ಪನವರು ತೋರಿದ ಪವಾಡವನ್ನು ಸೂಚಿಸುತ್ತದೆ. ಮಣ್ಣಿನ ಅಥವಾ ಕಲ್ಲಿನ ಕುದುರೆಗೆ ಜೀವ ತುಂಬಿದ ಅವರ ಅಸಾಧಾರಣ ಶಕ್ತಿಯನ್ನು ಶರಣರು ಒಪ್ಪಿಕೊಂಡಿದ್ದರು ಎಂಬುದಕ್ಕೆ ಇದು ಸಾಕ್ಷಿ. ಪ್ರಭುದೇವರು ಅಥವಾ ಅಲ್ಲಮ ಪ್ರಭುಗಳು ಮತ್ತು ರೇವಣಸಿದ್ಧರ ಸಂವಾದ ಉಲ್ಲೇಖಗಳು ಪ್ರಭುಲಿಂಗ ಲೀಲೆ ಮತ್ತು ರೇವಣಸಿದ್ದೇಶ್ವರ ರಗಳೆಯಲ್ಲಿ ಬರುತ್ತವೆ. ಅಲ್ಲಮ ಪ್ರಭುಗಳು ರೇವಣಸಿದ್ಧರ ಸಿದ್ಧಿಯನ್ನು ಕಂಡು ಬೆರಗಾದ ಪ್ರಸಂಗಗಳಿವೆ. ಒಂದು ಕಡೆ ಶರಣರು ಹೀಗೆ ಹೇಳುತ್ತಾರೆ: ರೇವಣಸಿದ್ದೇಶ್ವರನ ಘನವನ್ನು ನೋಡ, ಕಲ್ಲಿನ ಕುದುರೆಯನ್ನು ಓಡಿಸಿ ಕತ್ತಲ ರಾಜ್ಯವ ಬೆಳಗಿದವನ ಪಾದಕ್ಕೆ ನಮೋ ನಮೋ. ಬಂತಣಾಳದ ಶಿವಯೋಗಿಗಳು ಅಥವಾ ಶರಣ ಪರಂಪರೆಯ ಉಲ್ಲೇಖ. ಅನೇಕ ಜನಪದ ಶರಣರು ಮತ್ತು ವಚನಕಾರರು ರೇವಣಸಿದ್ಧರನ್ನು ನಡೆದಾಡುವ ದೇವರು ಎಂದು ಸ್ತುತಿಸಿದ್ದಾರೆ. ಶರಣ ಪರಂಪರೆಯಲ್ಲಿ ರೇವಣಸಿದ್ಧರನ್ನು 5 ಪ್ರಮುಖ ಸಿದ್ಧರಲ್ಲಿ ಒಬ್ಬರೆಂದು ಗೌರವಿಸಲಾಗುತ್ತದೆ. ಚೆನ್ನಬಸವಣ್ಣನವರ ಮತ್ತೊಂದು ವಚನದ ಸಾರ ಹೀಗಿದೆ: ಮರುಳಸಿದ್ಧ, ರೇವಣಸಿದ್ಧ ಮೊದಲಾದ ಸಿದ್ಧಪುರುಷರು ಈ ಧರೆಗೆ ತಂದ ಜ್ಞಾನದ ಜ್ಯೋತಿ ಕೆಡದಂತೆ ನೋಡಿಕೊಳ್ಳಿರಯ್ಯ, ಕೂಡಲ ಚೆನ್ನಸಂಗಮದೇವ. ಇಲ್ಲಿ ಸಿದ್ಧರಾಮೇಶ್ವರರು ಮತ್ತು ರೇವಣಸಿದ್ಧರನ್ನು ಸಮಕಾಲೀನ ಜ್ಞಾನಿಗಳು ಮತ್ತು ಪರಂಪರೆಯ ವಾಹಕರು ಎಂದು ಒಪ್ಪಿಕೊಳ್ಳಲಾಗಿದೆ. ಹರಿಹರದೇವನ ರೇವಣಸಿದ್ದೇಶ್ವರ ರಗಳೆ. 12ನೇ ಶತಮಾನದ ಶರಣರ ಕ್ರಾಂತಿಯ ಬಗ್ಗೆ ಮೊದಲು ಬರೆದ ಹರಿಹರನು ರೇವಣಸಿದ್ಧರ ಬಗ್ಗೆ ಇಡೀ ಒಂದು ಕಾವ್ಯವನ್ನೇ ಬರೆದಿದ್ದಾನೆ. ಇದರಲ್ಲಿ ರೇಣುಕಾಚಾರ್ಯರ ಮಹಿಮೆಯನ್ನು ಕೊಂಡಾಡುತ್ತಾ, ಬಾಳೆಯ ತೋಟದೊಳಗೆ ಹುಟ್ಟಿ ಬಂದ ಬಸವಣ್ಣನ ಅಣ್ಣನಂತಿರುವ ರೇವಣಸಿದ್ಧನೇ, ನಿನ್ನ ಮಹಿಮೆ ಅಪಾರ ಎಂದು ಬಣ್ಣಿಸಿದ್ದಾನೆ. ರೇವಣಸಿದ್ಧರನ್ನು ಬಸವಣ್ಣನವರಿಗಿಂತ ಮೊದಲಿದ್ದ ಪುರಾತನರು ಎಂದು ಇಲ್ಲಿ ಗುರುತಿಸಲಾಗಿದೆ. ಸಂಶೋಧನಾತ್ಮಕ ಅಂಶಗಳು. ಸಿದ್ಧರಾಮೇಶ್ವರರ ಗುರುತ್ವ. ಸಿದ್ಧರಾಮೇಶ್ವರರು ತಮ್ಮ ವಚನಮುದ್ರೆಯಾದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೆಸರಿನಲ್ಲಿ ರೇವಣಸಿದ್ಧರನ್ನು ಸ್ತುತಿಸುತ್ತಾರೆ. ಗುರು ರೇವಣಸಿದ್ಧನ ಕರುಣೆಯಿಂದ ನನಗೆ ಅರಿವಿನ ದಾರಿ ತಿಳಿಯಿತು ಎಂಬುದು ಅವರ ಅಂತರಂಗದ ಮಾತು. ಮಹಾಲಿಂಗರಾಯರ ವಚನಗಳು. ಕೆಲವು ಉತ್ತರ ಕರ್ನಾಟಕದ ಶರಣರ ವಚನಗಳಲ್ಲಿ ರೇವಣಸಿದ್ಧರನ್ನು ವೀರಶೈವ ಧರ್ಮದ ಆಧಾರ ಸ್ತಂಭ ಎಂದು ಕರೆಯಲಾಗಿದೆ. ಶರಣರ ಗೌರವ. ಬಸವಣ್ಣ, ಚೆನ್ನಬಸವಣ್ಣ, ಸಿದ್ಧರಾಮೇಶ್ವರರಂತಹ ಮಹಾಶರಣರೇ ರೇವಣಸಿದ್ಧರನ್ನು ಗೌರವದಿಂದ ಕಂಡಿದ್ದಾರೆ. ಹಾಗಿರುವಾಗ ಅವರ ಅನುಯಾಯಿಗಳೆಂದು ಹೇಳಿಕೊಳ್ಳುವ ನಾವು ಅವರನ್ನು ಟೀಕಿಸುವುದು ಎಷ್ಟು ಸರಿ? ಸಮನ್ವಯತೆ. ರೇಣುಕಾಚಾರ್ಯರು ಸಿದ್ಧಾಂತ ನೀಡಿದರೆ ಬಸವಣ್ಣನವರು ಅದನ್ನು ವಚನಗಳ ಮೂಲಕ ಜನರ ಹತ್ತಿರಕ್ಕೆ ಕೊಂಡೊಯ್ದರು. ಇಬ್ಬರೂ ಒಂದೇ ನಾಣ್ಯದ 2 ಮುಖಗಳು. ಸಮಾಜಕ್ಕೆ ಕಠೋರ ಉತ್ತರ. ಇವನಾರವ ಎಂಬುವವರಿಗೆ ಎಚ್ಚರಿಕೆ. ವೀಕ್ಷಕರೇ, ಇಂದು ಸಮಾಜದಲ್ಲಿ ಒಂದು ವಿಚಿತ್ರ ವಿದ್ಯಮಾನ ನಡೆಯುತ್ತಿದೆ. ಬಸವಣ್ಣನವರಂತಹ ಮಹಾಶರಣರು ಇವ ನಮ್ಮವ ಎಂದು ಜಗತ್ತನ್ನೇ ಅಪ್ಪಿಕೊಂಡರೆ, ಇಂದಿನ ಕೆಲವು ಕಪಟಿ ಶರಣರು ಮತ್ತು ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಮಹಾಪುರುಷರನ್ನು ಕಂಡರೆ ಇವನಾರವ ಎಂದು ಬೆರಳು ತೋರಿಸುತ್ತಿದ್ದಾರೆ. ಜಗದ್ಗುರು ರೇಣುಕಾಚಾರ್ಯರನ್ನಾಗಲಿ ಅಥವಾ ಯಾವುದೇ ಧರ್ಮಗುರುಗಳನ್ನಾಗಲಿ ಹೀಯಾಳಿಸುವ ಈ ಬೌದ್ಧಿಕ ಭಯೋತ್ಪಾದಕರಿಗೆ ಸಮಾಜ ಕೊಡಬೇಕಾದ ಉತ್ತರ ಇಲ್ಲಿದೆ: ಅಜ್ಞಾನದ ಪರಮಾವಧಿ. ಯಾವ ಬಸವಣ್ಣನವರ ಹೆಸರನ್ನಿಟ್ಟುಕೊಂಡು ನೀವು ರಾಜಕೀಯ ಮಾಡುತ್ತಿದ್ದೀರೋ ಅದೇ ಬಸವಣ್ಣನವರು ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸಿದರು. ರೇಣುಕಾಚಾರ್ಯರನ್ನು ಹೀಯಾಳಿಸುವುದರಿಂದ ನೀವು ಬಸವಣ್ಣನವರ ತತ್ವಕ್ಕೆ ದ್ರೋಹ ಮಾಡುತ್ತಿದ್ದೀರಿ. ಶರಣರ ವಚನಗಳಲ್ಲಿ ಗೌರವಿಸಲ್ಪಟ್ಟ ರೇವಣಸಿದ್ಧರನ್ನು ನೀವು ನಿಂದಿಸುತ್ತಿದ್ದೀರಿ ಎಂದರೆ ನಿಮಗೆ ವಚನ ಸಾಹಿತ್ಯವೂ ಗೊತ್ತಿಲ್ಲ, ಇತಿಹಾಸವೂ ಗೊತ್ತಿಲ್ಲ ಎಂದರ್ಥ. ಕಾವಿ ಹಾಕಿದಾಕ್ಷಣ ಕಪಟತನ ಮರೆಯಾಗುವುದಿಲ್ಲ. ಮೈಮೇಲೆ ಕಾವಿ ಧರಿಸಿದಾಕ್ಷಣ ಅಥವಾ ಕೈಯಲ್ಲಿ ವಚನ ಹಿಡಿದಾಕ್ಷಣ ನೀವು ಶರಣರಾಗುವುದಿಲ್ಲ. ಯಾರ ಹೃದಯದಲ್ಲಿ ದ್ವೇಷವಿದೆಯೋ, ಯಾರ ನಾಲಿಗೆಯಲ್ಲಿ ಪರನಿಂದೆಯಿದೆಯೋ ಅವರು ಶರಣರಲ್ಲ, ಬದಲಾಗಿ ಸಮಾಜವನ್ನು ಒಡೆಯುವ ಕಪಟಿ ಸಮಾಜ ವಿರೋಧಿಗಳು. ಮಹಾತ್ಮರನ್ನು ಹೀಯಾಳಿಸುವ ನಿಮ್ಮ ನಾಲಿಗೆಗೆ ಸಮಾಜದ ಧಿಕ್ಕಾರವಿದೆ. ಇತಿಹಾಸದ ಸತ್ಯವನ್ನು ತಿರುಚಬೇಡಿ. ರೇಣುಕಾಚಾರ್ಯರು ಈ ಮಣ್ಣಿನ ಸಾಂಸ್ಕೃತಿಕ ಬೇರು. ಅವರನ್ನು ಹೀಯಾಳಿಸುವುದು ಎಂದರೆ ನಿಮ್ಮ ಸ್ವಂತ ಬೇರನ್ನೇ ಕತ್ತರಿಸಿಕೊಂಡಂತಾಗುತ್ತದೆ. 12ನೇ ಶತಮಾನದ ಕ್ರಾಂತಿಗೆ ಮುನ್ನವೇ ಈ ನಾಡಿನಲ್ಲಿ ಭಕ್ತಿಯ ಸೌಧವನ್ನು ಕಟ್ಟಿದ ಪಂಚಾಚಾರ್ಯರ ಪರಂಪರೆಯನ್ನು ಅವಮಾನಿಸುವುದು ನಿಮ್ಮ ಅಹಂಕಾರದ ಪರಮಾವಧಿ.
ಸಮಾಜಕ್ಕೆ ಕರೆ. ಬಂಧುಗಳೇ, ಇಂಥ ಕಪಟಿಗಳ ಮಾತಿಗೆ ಮರುಳಾಗಬೇಡಿ. ಇವರು ಸಮಾಜದಲ್ಲಿ ಜಗಳ ಹಚ್ಚಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವವರು. ಬಸವಣ್ಣನವರ ಸಮಾನತೆ ಮತ್ತು ರೇಣುಕಾಚಾರ್ಯರ ಆಚಾರ ಒಂದೇ ನಾಣ್ಯದ ಎರಡು ಮುಖಗಳು. ಇವರ ನಡುವೆ ಗೋಡೆ ಕಟ್ಟುವವರನ್ನು ಸಮಾಜದಿಂದ ಬಹಿಷ್ಕರಿಸುವ ಕಾಲ ಬಂದಿದೆ. ಕೊನೆಯ ಮಾತು ನೆನಪಿಡಿ, ಸೂರ್ಯನ ಮೇಲೆ ಉಗುಳಿದರೆ ಅದು ನಿಮ್ಮ ಮುಖಕ್ಕೆ ಬೀಳುತ್ತದೆ. ರೇಣುಕಾಚಾರ್ಯರಂತಹ ಮಹಾತ್ಮರ ವ್ಯಕ್ತಿತ್ವ ಆಕಾಶದಷ್ಟು ವಿಶಾಲವಾದದ್ದು. ನಿಮ್ಮಂಥ ಕುಬ್ಜ ಮನಸ್ಸಿನ ಟೀಕೆಗಳಿಂದ ಅವರ ಗೌರವಕ್ಕೆ ಚ್ಯುತಿ ಬರುವುದಿಲ್ಲ, ಬದಲಾಗಿ ನಿಮ್ಮ ಅಸಲಿ ಮುಖವಾಡ ಕಳಚಿ ಬೀಳುತ್ತದೆ ಅಷ್ಟೇ. ಇನ್ನಾದರೂ ಇವನಾರವ ಎಂಬ ಕೀಳು ಮನೋಭಾವ ಬಿಟ್ಟು ಇವ ನಮ್ಮವ ಎಂಬ ವಿಶಾಲ ಮನೋಭಾವ ಬೆಳೆಸಿಕೊಳ್ಳಿ. ಇಲ್ಲದಿದ್ದರೆ ಕಾಲದ ಕಸದ ಬುಟ್ಟಿಗೆ ನೀವು ಸೇರುವುದು ಖಂಡಿತ ಅಂತ ಹೇಳ್ತಾ, ಇನ್ನು ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.